ಇವತ್ತು ನಾವು ಗಿಂಜಾಲ್ ಪ್ಲಾಂಟೇಶನ್ಗೆ ಸಿಂಗಲ್ ನೇಗಿಲು ಉಕ್ಕೆನ ಮಾಡಿಸ್ತಾ ಇದ್ದೀವಿ. ಅದರೇನಪ್ಪ ವಿಶೇಷತೆ ಅಂತ ಅಂದರೆ, ನಾವು ಸಿಂಗಲ್ ನೇಗಿಲನ್ನ ಪ್ರತಿ 20-20 ಅಡಿಗೆ ಒಂದೊಂದು ಬೆಡ್ ಬರೋ ಥರ ಪ್ಲ್ಯಾನ್ ಮಾಡಿಕೊಂಡು ಸಿಂಗಲ್ ನೇಗಿಲನ್ನ ಹಾಕಿಸ್ತಾ ಇದ್ವಿ. ಹಾಗೆ ಇದರಿಂದ ಏನಪ್ಪ ಯೂಸಸ್ಸು ಅಂತ ಅಂದರೆ, ಮಳೆ ತುಂಬ ಆದಾಗ ಮತ್ತು ನಮಗೆ ಈ ಬೆಡ್ಗಳನ್ನ 20-20 ಅಡಿಗೆ ಮಾಡೋದ್ರಿಂದ ನೀರು ಸರಾಗವಾಗಿ ಹೋಗೋಕ್ಕೆ ಯೂಸ್ ಆಗುತ್ತೆ. ಈ ವಿಚಾರ ಏನಪ್ಪ ನಮಗೂ ತಿಳಿದಿದೆ ಅಂತ ಅಂದ್ಕೊಂಡ್ರೆ ದಯಮಾಡಿ ಈ ವಿಡಿಯೋನ ನೋಡೋಕೆ ಹೋಗ್ಬಿಡಿ. ಯಾಕಂದರೆ ನನ್ನ ಫೋಕಸ್ ಇರೋದು ಆಲ್ಮೋಸ್ಟ್ ನ್ಯೂ ಕಮರ್ಸ್ಗೆ. ಸಿಂಗಲ್ ನೇಗಿಲು ಉಕ್ಕೆನಲ್ಲೇ ನಾವು ಈ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ JCB ಆಗಲಿ ಇಟಾಚಿ ಕೆಲಸಗಳಾಗಲಿ ಮಾಡುವಾಗ ತುಂಬಾ ನಮಗೆ ಕಮ್ಮಿ ಟೈಮಿಂಗ್ಸ್ನಲ್ಲಿ ಕೆಲಸಗಳೆಲ್ಲ ಮುಗಿಯುತ್ತೆ. ಅದರಿಂದ ನಾನು ಈ ಕೆಲಸದಲ್ಲೇ ಜಾಸ್ತಿ ಫೋಕಸ್ ಮಾಡಿ ಕೆಲಸಗಳನ್ನ ಮುಗಿಸ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ. ಶುಂಠಿ ಬೆಳೆ ಅಂತ ಬಂದಾಗ ಯಾವ ಕಡೆ ನೀರು ನಿಲ್ಲುತ್ತೆ ಆ ಕಡೆ ಆಲ್ಮೋಸ್ಟ್ ಶುಂಠಿಲಿ ಕಾಯಿಲೆಗಳು ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಬೆಡ್ಗಳಲ್ಲಿ ನೀರು ನಿಲ್ದಂಗೆ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಆ ಕೆಲಸನ ನಾವು ಸ್ಟಾರ್ಟಿಂಗಿಂದನೇ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಇವಾಗೇನು ಸಿಂಗಲ್ ನೇಗಿಲು ಹಾಕಿಸ್ತಾ ಇದ್ದೀವೋ ಆ ಜಾಗನ ಇನ್ನೊಂದು ವೀಕಲ್ಲಿ ಒಣಗೋಕ್ಕೆ ಬಿಟ್ಬಿಟ್ಟು ನೆಕ್ಸ್ಟು ಇದಕ್ಕೆ 5 ನೇಗಿಲು ಹಾಕ್ಸ್ಬಿಟ್ಟು ಉಕ್ಕೆ ಕೆಲಸನ ಮುಗಿಸ್ಕೊಳ್ತೀವಿ. ಅಲ್ಲಿವರೆಗೆ ಇದು ಒಣಗಬೇಕಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.